ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಮಂಡೇ. ಸೊ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಿಗ್ಗೆನೇ ಫ್ರೆಶ್ ಅಪ್ ಆಗ್ಬಿಟ್ಟಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಪೂಜೆನ ಪ್ರಾರಂಭ ಮಾಡೋಣ. ಬೆಳಗಿನ ಚಿತ್ರಾನ್ನ ಮಾಡಿಟ್ಬಿಟ್ಟಿದ್ದೀನಿ, ಹಾಗಾಗಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಓಕೆ ಡಾನ್, ಬನ್ನಿ. ಸೊ ಬೆಳಿಗ್ಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹೂವನ್ನ ತೊಗೊಂಡು ಬಂದಿದ್ದೆ. ಆಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾ ಇದ್ದೀನಿ. 100 ರೂಪಾಯಿ ಮಾರು ಶಾಮಂತಿಗೆ ಅಂದರು, ಸೊ ತೊಗೊಂಡು ಬಂದೆ. ಅದ್ರ ಜೊತೆಲಿ ಗರ್ಕೆ, ದವನ, ಬಿಲ್ಪತ್ರೆ ಇದೆಲ್ಲ ಫ್ರೀಯಾಗಿ ಕೊಟ್ಟರು. ಹಾಗಾಗಿ ಗರ್ಕೆನ ಎಣಿಸ್ಕೊಳ್ತಾ ಇದ್ದೀನಿ. ಗಣಪತಿ ಗಿಡಕ್ಕೆ 21 ಇಡಬೇಕಲ್ವ, ಹಾಗಾಗಿ ಕೊಳತೋಗಿರೋದೆಲ್ಲ ಮಿಕ್ಸ್ ಆಗಿರುತ್ತೆ, ಅದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಡಬೇಕು. ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನ ಇರಲ್ಲ ನನಗೆ. ಹಾಗಾಗಿ ನಿಧಾನ ಕುತ್ಕೊಂಡು ಕೌಂಟ್ ಮಾಡ್ತಾ ಇದ್ದೀನಿ. ಹಾಗೆ ದಾರ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವರಿಬ್ಬರು ಅವ್ರ ಅಪ್ಪನ ಜೊತೆ ಹೋಗೋಕ್ಕೆ ರೌಂಡ್ಗೆ ರೆಡಿಯಾಗಿದ್ದಾರೆ. ಅವ್ರಿಗೆ ಆಫೀಸ್ ಇಲ್ಲ, ರಜಾ ಹಾಕ್ಕೊಂಡಿದ್ದಾರೆ. ಆದರೆ ಬೇರೆ ಏನೋ ಪರ್ಸ್ನಲ್ ಕೆಲಸ ಇದೆ ಅಂತ ಹೋಗ್ತಾ ಇದ್ದಾರೆ. ಹಾಗಾಗಿ ಒಂದು ರೌಂಡ್ ಹಾಕ್ಸ್ಬಿಟ್ಟು ಹೋಗುವಂತೆ ಇಬ್ಬರು ರೆಡಿಯಾಗಿ ನಿಂತಿದ್ದಾರೆ. ಸೊ ಇವಾಗ ಹೂವು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿಲ್ಪತ್ರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ, ಕಡ್ಡಿ ಎಲ್ಲ ಇರುತ್ತೆ. ಹಾಗಾಗಿ 3 ಎಲೆ ಇರೋ ಅಂಥದ್ದು ಮಾತ್ರ ಇಡ್ತೀನಿ, 2 ಎಲೆ ಇರೋದೆಲ್ಲ ಇಡೋಕ್ಕೆ ಹೋಗಲ್ಲ ನಾನು. ಬಿಲ್ಪತ್ರೆ ಅಂದ್ರೇ 3 ಎಲೆ ಇರಬೇಕಲ್ವ, ಹಾಗಾಗಿ. ಸೊ ಇದೆಲ್ಲ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದಿದ್ದೆ. ಆ್ಯಕ್ಚುಲಿ ನೆನ್ನೆನೇ ಪೂಜೆಗೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡಿರೋದ್ರಿಂದ ನನಗೆ ಆರಾಮಾಗುತ್ತೆ. ಇಲ್ಲಾಂದರೆ ತುಂಬಾ ರಿಸ್ಕ್ ಆಗಿಬಿಡುತ್ತೆ. ಸೊ ಒಳಗಡೆ ಎಲ್ಲ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ ನಂತರ ಲಾಸ್ಟಲ್ಲಿ ಇನ್ನೇನು ದೀಪ ಅಂಟಿಸ್ಬೇಕು, ಆ ಟೈಮಲ್ಲಿ ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡೋದು. ಕೆಲವರು ಬೆಳಿಗ್ಗೆನೇ ಬಿಟ್ಬಿಡ್ತಾರೆ ಎದ್ದಿದ ತಕ್ಷಣ ಬಾಗಿಲು ತೊಳೆದು, ಬಟ್ ನನಗೆ ಅದು ಇಷ್ಟ ಆಗಲ್ಲ. ಮಾಮೂಲಿ ರೋಡ್ ಕಡೆ ಬಿಡೋದಾದರೆ ಬಿಡ್ಬೋದು, ಇದು ಮನೆ ಮುಂದೆ ಹೊಸ್ಲಿಗೆ ಬಿಟ್ಟು ಪೂಜೆ ಮಾಡೋವಂಥದ್ದಲ್ವ. ಹಾಗಾಗಿ ಸ್ನಾನ ಆದ ನಂತರನೇ ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ದೀಪ ಅಂಟಿಸೋದು. ಮೊದಲಿಂದನೂ ಅದೇ ರೂಢಿಯಾಗಿದೆ, ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೇಯ್ನಾಗಿ ಅಮಾವಾಸ್ಯೆ ಅಂದರೆ ಪೂಜೆ ಮಾಡಲೇಬೇಕು, ನಮ್ಮ ಮನೇಲಿ ದೇವ್ರ ಸಾಮಾನು ತೊಳ್ದು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ನಮಗೇನೋ ಒಂದೊಂಥರ ಪಾಸಿಟಿವ್ ವೈಬ್ಸು. ಹಾಗಾಗಿ ಅಮಾವಾಸ್ಯೆಯಲ್ಲಿ ತೊಳಿತೀನಿ. ಹುಣ್ಮೇಲೆ ತೊಳೆಯೋಕ್ಕೆ ಹೋಗಲ್ಲ, ಅಮಾವಾಸ್ಯೆಗೆ ಮಾತ್ರ ತೊಳೆದು ಪೂಜೆ ಮಾಡೇ ಮಾಡ್ತೀನಿ. ಯಾಕಂದರೆ ಮಹದೇಶ್ವರನ ಪೂಜೆ ಮಾಡೋರು ಅಮಾವಾಸ್ಯೆಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾವು ಜಾಸ್ತಿ ಆ ದೇವ್ರನ್ನೇ ನಂಬೋದ್ರಿಂದ ನಾವು ಅಮಾವಾಸ್ಯೆ ದಿವಸ ನೀಟಾಗಿ ತೊಳೆದು ಬೆಳಗ್ಗೆ ಫುಲ್ಲು ಅಡುಗೆ ಮನೆಯಲ್ಲಿ ಸ್ಟವ್ ಎಲ್ಲ ಪೂರ್ತಿ ಕಿಚನ್ ಎಲ್ಲ ನೀಟಾಗಿ ತೊಳೆದೇ ಮಾಡೋದು. ಸೊ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಆದಮೇಲೆ ಬ್ಲೌಸ್ಗಳು ಕಟ್ಟಿಂಗ್ ಮಾಡಿ ಹಂಗೆ ಇಟ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೀನೇ ಸಿಗ್ತಾ ಇಲ್ಲ ಇವಾಗ. ಹೆಂಗಿದ್ರು ಹಾಲಿಡೇ ಇದೆ ಅಲ್ವಾ, ಬೇರೆ ಕೆಲಸಗಳೆಲ್ಲ ಬಿಟ್ಟು ಮಾಡೋಣ ಅಂದ್ಬಿಟ್ಟು ಅವರೆಕಾಳು ಹುಳಿ ಮಾಡಿದ್ದೆ, ಸಾಂಬಾರೆಲ್ಲ ಇತ್ತು. ಹಾಗಾಗಿ ಇನ್ನೇನು ಕೆಲಸ ಇರಲಿಲ್ಲ. ಸ್ವಲ್ಪ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಬಿಡೋಣ ಅಂತ ಕೂತಿದ್ದೀನಿ. ಇಲ್ಲಾಂದರೆ ಒಂದೊಂದೇ ಪೆಂಡಿಂಗ್ ಹಂಗಂಗೇ ಉಳ್ಕೋತಾ ಹೋಗುತ್ತೆ ಕೆಲಸಗಳು. ಸೊ ಮಕ್ಕಳಿಬ್ಬರು ಅವ್ರ ಪಾಡಿಗೆ ಅವ್ರು ಆಡ್ತಾ ಇರ್ತಾರೆ. ಹಾಗಾಗಿ ನನ್ನ ಕೈಲಾದಾಗ ಎಷ್ಟೆಷ್ಟಾಗುತ್ತೆ ಅಷ್ಟನ್ನು ಬ್ಲೌಸ್ನ ಫಿನಿಶಿಂಗ್ ಮಾಡ್ಕೊಂಬಿಡ್ತೀನಿ. ಇನ್ನೇನು ಹಬ್ಬನೂ ಬಂತಲ್ವ, ಹಾಗಾಗಿ ಆ ಹಬ್ಬಕ್ಕೆ ಹಾಕ್ಕೊಳ್ಳೋಕ್ಕೆ ಮನೇಲಿ ಸೀರೆ ಇಟ್ಕೊಂಡು ಹಾಕ್ಕೊಂಡಿಲ್ಲ ಅಂದರೆ ನಮ್ಮಷ್ಟು ಸೋಂಬೇರಿಗಳು ಯಾರೂ ಇರಲ್ಲ. ಏನು ಮಾತಾಡಲ್ವಾ? ಸೊ ಫ್ರೆಂಡ್ಸ್, ನಿನ್ನೆ ಮಖಾನ ಅದು ತಂದಿದ್ವಿ, ಡಿಮಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ಏನು ಮಖಾನ ಇದು ಏನದು ವೆಜ್ಜೀಸ್ ಫಿಂಗರ್ಸ್, ವೆಜ್ಜಿ ಫಿಂಗರ್ಸು, ಚೀಸಿ ಪಿಜ್ಜಾ ಫಿಂಗರ್ಸ್, ಅದು ಫಿಂಗರ್ಸೇ. ಇದು ನಾನು ಸೆಲೆಕ್ಟ್ ಮಾಡಿದ ಪಾಪುಗೆ ಕ್ರಿಸ್ಪಿ ಪೊಟೆಟೊ ಸ್ಟಾರ್ಸ್ ಸೆಟ್ ಕೊಟ್ಬಿಟ್ಟವ್ರೆ. ಬರೋದಕ್ಕಿಂತ ಬರ್ತಾ ಇಲ್ಲ. ತಕ್ಕೊಡ್ಲಾ? ತೆಗಿ. ಒಂದ್ಸತಿ ಇವೆಲ್ಲ ಯಾಕಾದ್ರೂ ತರಿಸ್ತೀನೋ ಅಂತ ಹಿಂಸೆ ಕೊಟ್ಟು ಮಡಕ್ಗಳು ಮಾಡ್ಕೊಡೋರ್ಗೂ ಬಿಡಲ್ಲ. ನಾವು ಬೆಳಿಗ್ಗೆ ವಾಕಿಂಗಿಗೆ ಎದ್ದಿದ್ದು ನೋಡಿ. ನಾನೆಲ್ಲ ಮಾಡಿದ್ದೆ. ಚಿನ್ನು ಐಸ್ ಆನ್ ಮಾಡಬೇಕು. ಚಿನ್ನು ಐಸ್ ಆನ್ ಮಾಡಿಕ್ಕಿಲ್ಲ, ನಂಗೆ ಗೊತ್ತಿಲ್ಲ ಅದು ಐಸ್ ಆನ್ ಮಾಡಬೇಕು ಅಂತ. ಏನೋ ಫ್ರಿಜ್ಜಲ್ಲಿ ಇಟ್ಬೇಕು ಇಟ್ಟಿದ್ದೀನಿ. ಇದು ಸ್ಟಾರ್, ಬಟ್ ಎಲ್ಲಾನು ಆಲೂಗಡ್ಡೆಯಿಂದನೇ ಮಾಡಿರೋದು. ಅಂತೂ ರೆಸ್ಟೇ ಇಲ್ಲ, ಒಂಥರ ಆಗ್ತಾ ಇದೆ ಎಲ್ಲ ಆಲೂಗಡ್ಡೆ ಎಲ್ಲ. ಬರೀ ಅಮ್ಮ ಇವೆಲ್ಲ ಆಲೂಗಡ್ಡೆಲ್ಲೇ ಮಾಡೋದು. ಚೀಸ್ ಫಿಂಗರ್ ಯಾರು ಮಾಡೋದು? ಅದೆಲ್ಲ ಆಲೂಗಡ್ಡೆಲ್ಲೇ ಮಾಡೋದು. ಮೇನ್ ಇಂಗ್ರೀಡಿಯೆಂಟ್ಸ್ ಆಲೂಗಡ್ಡೆನೇ ಬಳಸೋದು. ಮಿಕ್ಕಿದ್ದೆಲ್ಲ ನಮ್ಗೇನು ಫ್ಲೇವರ್ ಬೇಕು ಅದನ್ನು ಮಿಕ್ಸ್ ಮಾಡಿರ್ತಾರೆ ಅಷ್ಟೇ. ಎಲ್ಲ ಆಲ್ಮೋಸ್ಟ್ ಪೊಟ್ಯಾಟೊಯಿಂದನೇ ಎಲ್ಲ ರೆಡಿ ಮಾಡೋದು. ಇದೆಲ್ಲ
ಚೀಸು ಇದು ಚೀಸ್ ಪಿಜ್ಜಾ ಫಿಂಗರ್ ಎಲ್ಲ ಮೂರು ಮೂರು ಹಾಕಿರ್ತೀನಿ. 3 ಜನಕ್ಕೂ ನಾವು ಆಮೇಲೆ ಬೇಕಾದ್ರೆ ಹಾಕೋಣ. ಇದು ಹಿಡಿಯಲ್ಲ ಅಷ್ಟು ಬೇಯಿದ್ಮೇಲೆ ಹಾಕೋಣ. ಆ ಕಾಫಿ ಕುಡಿದ್ರೇ ಸಮಾಧಾನ ಆಗೋದು ನನಗಂತೂ. ಏನಾದರೂ ತಿನ್ನಿ, ಏನಾರ ಮಾಡಿ ನನಗೆ ಕಾಫಿ ಕುಡಿಬೇಕು, ಅಲ್ಲಿವರೆಗೂ ನನಗೆ ಸಮಾಧಾನ ಆಗೋದು. ತಲೆ ಬಾಚ್ಕೋಬೇಕು, ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು. ಬೇಲಿ ಬಿಡು, ಆಮೇಲೆ ತೋರಿಸು. ಫೇಮಸ್ ಸೊ ಫ್ರೆಂಡ್ಸ್, ಮೊನ್ನೆ ಡಿಮಾರ್ಟಲ್ಲಿ ಅಸ್ಸಾಮ್ದು ಟೀ ಪುಡಿ ತಂದಿದ್ನಲ್ಲ, ಸೊ ಇವತ್ತು ಮಾಡ್ತಾ ಇದ್ದೀನಿ, ಬಿಡದೇ ಇರಲಿಲ್ಲ. ಸೊ ಟೀ ಪುಡಿನ ಹಾಕಿ ಟೀ ಮಾಡೋಣ. ಟೇಸ್ಟ್ ಹೇಗಿರುತ್ತೆ ಒಂದು ಕಪ್ ಟೀ ನೋಡೋಣ. ಮಾಡದೆ ಹೋದ್ರೆ ನಮ್ಮ ಮನೆಯವ್ರು ಬೈತಾರೆ, ತಗೊಂಡ್ಬಿಡ್ತೀಯ ಎಲ್ಲನೂ, ಏನು ಮಾಡಲ್ಲ ಅಂತ. ಬಟ್ ನಾನು ಮಾಡಲ್ಲ ಅಂತಲ್ಲ, ಫ್ರೀ ಇರಲ್ಲ ನಾನು ಬರೀ ಬಿಸಿ ಫ್ರೀ ಇರಲ್ಲ, ತುಂಬ ಬಿಸಿ ಇರ್ತೀನಿ. ಎಷ್ಟು ಬಿಸಿ ಇರ್ತೀನಿ ಅಂದರೆ ನಾನು ನಿಜ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಬಿಸಿ ಇರ್ತೀನಿ ನಾನು. ಅದ್ರ ಜೊತೆಲಿ ಮಕ್ಕಳದೆಲ್ಲ ಕೆಲಸಗಳಿರುತ್ತೆ. ತರಿಸ್ಲಾ? ತಿರುಗಿಸ್ತೀನಿ. ತಿರುಗಿಸ್ತಾ ಇದೆಯಾ? ಚೀಸ್ ಎಲ್ಲ ಮೇಲೆ ಬಂದ್ಬಿಟ್ಟಿದೆ. ಹೌದಾ? ಚೀಸ್ ಮೇಲೆ ಬಂದ್ಬಿಟ್ಟಿದೆ. ಅದೇ ಸ್ಮೆಲ್ಲು ಬರ್ಸ್ಟಾಗಿರೋದು. ನನಗಂತೂ ಈ ಚೀಸ್ ಇಷ್ಟನೇ ಆಗಲ್ಲ, ಚೀಸ್ ಫ್ಲೇವರು ಇಷ್ಟ ಆಗಲ್ಲ. ಮಯೋನೈಸ್ ಒಂದು ಇಷ್ಟ ಆಗಲ್ಲ ನನಗೆ, ಚೀಸ್ ಇಷ್ಟ ಆಗುತ್ತೆ. ಚೀಸ್ ಮಸ್ತ್. ಬಿಟ್ ಮಾಡು. ಸ್ನ್ಯಾಕ್ಸ್ ರೆಡಿ ಆಯಿತು. ದಿಢೀರ್ ಚಿಟಿಕೆ ಹೊಡಿಯೋದಷ್ಟರಲ್ಲಿ ಪ್ರಿಪೇರ್ ಮಾಡಬೇಕು ಅಂದರೆ ಈ ಥರ ರೆಡಿಮೇಡ್ ಮಖಾನ ಐಟಮ್ಸ್ ತಂದು ಮಾಡಬೇಕು. ಸೊ ಸ್ಟಾರ್ಸು, ಚೀಸ್ ವಿಂಗ್ಸು ಮತ್ತು ವೆಜ್ ವಿಂಗ್ಸು ಇಷ್ಟು ರೆಡಿಯಾಗಿದೆ. ಟಾನ್ ವಿಂಗ್ಸ್ ಫಿಂಗರ್ಸ್ ತಾನೆ. ಓಕೆ, ಅದು ವೆಜ್ ಚೀಸು. ತಿನ್ರಿ. ಸ್ನ್ಯಾಕ್ಸ್ ಎಲ್ಲ ರೆಡಿಯಾಗಿದೆ. ಇವಾಗ ಅಸ್ಸಾಂ ಟೀನ ಟೇಸ್ಟ್ ಮಾಡುವ ಸಮಯ. ಪಿಜ್ಜಾ ಇವಾಗ ತಲೆ ಸ್ನಾನ ಮಾಡೋಣ. ಸೊ ಅಸ್ಸಾಂ ಟೀ ಹೇಗಿರುತ್ತೆ ಅಂತ ನೋಡೋಣ ಅಲ್ಲ, ಟೇಸ್ಟ್ ಮಾಡೋಣ. ನೋಡಿ, ಪಿಜ್ಜಾ ಫಿಂಗರ್ಸು. ಪಿಜ್ಜಾ ಫಿಂಗರ್ಸ್ ಸ್ಟಾರ್ಟ್ ಮಾಡೋಣ. ಚೀಸು ಸುಡುತ್ತೆ, ಪ್ಲೇ ಮಾಡಬೇಡ. ಮಾಡಿದ್ದೀನಿ. ಕೂತು ಹೋಗೋಣ, ಮನೆಗೆ ಹೋಗೋಣ. ಏನ್ ಮಾಡ್ತೀರಿ? ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ್ದೀರಾ? ಪ್ರಸಾದ ತಿಂತೀಯಾ? ನಡಿ ಹೋಗೋಣ. ಇವತ್ತು ಅಂತ ಅಮಾವಾಸ್ಯೆ ಅಂತ ಸಖತ್ ರಶ್ ಅಂದರೆ ರಶ್ಶು. ಪ್ರಸಾದಕ್ಕೆ ಬೇರೆ ಕ್ಯೂ ಸಿಕ್ಕಾಬಟ್ಟೆ ಜನ ಇದ್ರು. ಇವತ್ತು ಅಮಾವಾಸ್ಯೆ, ಎಳ್ಳಮಾವಾಸ್ಯೆ ಅಂತಲೂ ಏನೋ ಹೇಳ್ತಾರೆ. ಹಾಗಾಗಿ ಸಿಕ್ಕಾಬಟ್ಟೆ ರಶ್ ಇದ್ರು. ನನ್ನ ಮಗನ ಗಲಾಟೆನೇ ಜಾಸ್ತಿ ಇತ್ತು. ಸೊ ನಮ್ಮ ಮನೆಯವ್ರು ಈಡ್ಗಾಯಿ ಹೊಡಿಯೋಕ್ಕೆ ನಿಂತಿದ್ದಾರೆ. ಸೊ ಸಖತ್ ರಶ್ ಇದ್ರು. ಮಹಾಮಂಗಳಾರತಿ ಟೈಮ್ ಕರೆಕ್ಟಾಗಿ ಹೋಗಿದ್ವಿ. ನಿಂತ್ಕೊಂಡಿದ್ದು ವೆಯ್ಟ್ ಮಾಡಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆ ಬಂದು ಹುಡುಗರು ಪ್ರಸಾದ ತಿಂತಾಯಿದ್ದಾರೆ. ನನ್ನ ಮಗಳು ಅವನಿಗೆ ತಿನ್ನಿಸ್ತಾ ಇದ್ದಾಳೆ, ಅವನು ಅವ್ರ ಅಕ್ಕಂಗೆ ತಿನ್ನಿಸ್ತಾ ಇದ್ದಾನೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನಾನು ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ, ಓಕೆನಾ? ನೋಡಿ ಅಕ್ಕ ತಮ್ಮನ ಬಾಂಡಿಂಗ್ ಹೇಗಿದೆ ನೋಡಿ. ಅವಳು ತಿನ್ನಿಸ್ತಾಳೆ ಅಂತ ಇವನು ತಿನ್ನಿಸೋದು, ಇವನು ತಿನ್ನಿಸ್ತಾನೆ ಅಂತ ಅವಳು ತಿನ್ನಿಸೋದು. ಸೊ ಪ್ರಸಾದ ತಿನ್ಕೊಂಡು ಕೂತಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಹೊರಡ್ತೀವಿ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟೇ, ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಓಕೆ, ಬಾಯ್.